ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಸನ್ನಿಧಿ ಅಕ್ಕ ಅವ್ರ ಮನೆಗೆ ಹೋಗಿದ್ದೆ. ನೋಡ್ಬೋದು, ಸತ್ಯನಾರಾಯಣ ಪೂಜೆದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿನ್ನೆಯಿಂದ ಕೂಡ. ನಿಜವಾಗ್ಲೂ ಹೇಳ್ತೀನಿ, ಹೆಣ್ಣೆಂದರೆ ಹೀಗಿರಬೇಕು ಅನ್ನೋದನ್ನು ತುಂಬ ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ, ತಿಳಿಸಿದ್ದಾರೆ. ಹಾಗೆ ನಡ್ಕೋತಾ ಇದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳೂ ಕೂಡ ತನ್ನ ಒಡ ಹುಟ್ಟಿದವರ ಹಾಗೆ ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ, ಎಲ್ಲರೂ ಸರಿಸಮನವಾಗಿ ನೋಡ್ತಾರೆ. ಕೆಲವು ಜನ ನನ್ನನ್ನು, ನಾನೊಂದು ವಿಡಿಯೋ ಇಲ್ಲಿ ಸೈಡಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ನಾನು ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆಗ ಕೆಲವು ಜನ ನನ್ನ ಜೊತೇಲಿ ಇದ್ದಂಥವ್ರೆಲ್ಲರೂ ನಮ್ಮನ್ನು ಬಿಟ್ಟು ಹೋದರು. ಯಾಕಂದರೆ ಯಾವುದೇ ನನ್ನ ದೊಡ್ಡ ಶ್ರೀಮಂತಿಕೆ ಇಲ್ಲ, ಆಡಂಬರ ಇಲ್ಲ. ನೋಡ್ಬೋದು, ನಾನು ಬಡವಳೆ ಇಲ್ಲ ಅಂತ ಹೇಳೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನನ್ನನ್ನು ಪ್ರೀತಿಸೋರು, ಗೌರವಿಸೋರು ತುಂಬ ಜನ ಇದ್ದಾರೆ. ಕೆಲವು ಜನ ಕೇವಲವಾಗಿ ಕೂಡ ನನ್ನನ್ನು ಮಾತಾಡಿದ್ದಾರೆ. ಇವರು ಸನ್ನಿಧಿ ಅಕ್ಕ 4 ವರ್ಷದಿಂದ ನೋಡ್ತಾ ಇದ್ದಾರೆ ನನ್ನನ್ನು. ನನಗೆ ಒಂದು ಒಡ ಹುಟ್ಟಿದ ಅಕ್ಕನ ಸ್ಥಾನ ಕೊಟ್ಟಿದ್ದಾರೆ. ಹಾಗೆ ಪ್ರೀತಿ ಗೌರವಿಸ್ತಾರೆ, ಪ್ರೀತಿ ಕೊಡ್ತಾರೆ. ಒಂದು ಹೆಣ್ಣನ್ನ ಹೇಗೆ ನೋಡ್ಕೊಬೇಕು, ಹಾಗೆ ಅವರ ಒಡ ಹುಟ್ಟಿದ ಅಕ್ಕ ತಂಗಿಯಾಗಿ, ಒಂದು ಮಗಳಾಗಿ ನಮ್ಮನ್ನು ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ನನಗೆ ಹೆಮ್ಮೆ. ಏಕೆಂದರೆ ಇತ್ತೀಚೆಗೆ ಪರಿಚಯ ಆದಂಥವ್ರು ಏನು ಕೆಲಸ ಮಾಡ್ತೀರಾ ಅಂತ ಹೇಳಿ ನಾನು ಯಾವುದೇ ಮುಚ್ಚುಮರೆ ಇಲ್ದಲೇ ನಾನು ರಿಯಲಾಗಿ ನಾನು ಏನು ಕೆಲಸ ಮಾಡ್ತೀನಿ ಅದನ್ನು ಹೇಳಿದ್ದೀನಿ. ಹಾಗಾಗಿ ಕೆಲವು ಜನ ನಮ್ಮನ್ನು ನಮ್ಮಿಂದ ದೂರ ಹೋದಂಥವ್ರಿದ್ದಾರೆ. ಏಕೆಂದರೆ ನಾನು ಯಾವುದೇ ಶ್ರೀಮಂತಿಕೆ ಇಲ್ಲ, ಏನೂ ಇಲ್ಲ. ಹಾಗಾಗಿ ನಮ್ಮನ್ನು ಬಿಟ್ಟು ಹೋದವರಿದ್ದಾರೆ. ಯಾಕಂದರೆ ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ತುಂಬ ಜನ ತುಂಬ ಕಮೆಂಟಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಜವಾಗ್ಲೂ ಒಂದು ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತೀನಿ ಸನ್ನಿಧಿ ಅಕ್ಕ. ನಾವು ಅವ್ರ ವಿಡಿಯೋನ ಜಾಸ್ತಿ ನೋಡೋದಿಲ್ಲ, ಹಾಗೆ ಅವ್ರ ಲೈವ್ಗೂ ಕೂಡ ನಾನು ಹೋಗೋದಿಲ್ಲ. ಅಪರೂಪ ನಾನು ಹೋಗಬೇಕಾದ್ರೆ. ಆದರೆ ಎಷ್ಟು ನಮ್ಮನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ ಅಂತಂದರೆ, ಒಂದು ತಾನೇ ಹೆತ್ತ ಮಗಳು ಹೇಗೋ ಹಾಗೆ ನಮ್ಮನ್ನು ಪ್ರೀತಿ ಕೊಡ್ತಾರೆ. ಮತ್ತು ಅವ್ರು ಒಡ ಹುಟ್ಟಿದ ಅಕ್ಕ ತಂಗಿಯರ ಹಾಗೆ ನಮ್ಮನ್ನು ಕೂಡ ಸರಿಸಮನವಾಗಿ ನೋಡ್ಕೋತಾರೆ. ಅವ್ರ ಮನೆಯಲ್ಲಿ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ನಾನು ಇದು 2ನೇ ಬಾರಿ ಹೋಗಿರೋದು. ನಾನು ಏನಕ್ಕೆ ಕರೀತಾರೆ ನಮ್ಮನ್ನು? ಎಷ್ಟೋ ಜನ ನಮ್ಮನ್ನು ಬಿಟ್ಟೋದಂಥವ್ರ ಮುಂದೆಲಿ ಇಂಥವರು 1000 ಜನದಲ್ಲಿ ಒಬ್ಬರಿದ್ದರೆ ಸಾಕು ನಮ್ಮಂಥವ್ರಿಗೆ. ಅವರಿಂದ ನಾನೇನು ಅಪೇಕ್ಷೆ ಮಾಡಲ್ಲ. ನಮ್ಮನ್ನು 2 ಮಾತು ಅವ್ರ ಪ್ರೀತಿನ ಮಾತಾಡಿಸಿ ಇಷ್ಟು ಗೌರವಿಸ್ತಾರಲ್ಲ, ಇದಕ್ಕೆ ನನಗೆ ಹೆಮ್ಮೆ ಇದೆ. ಆ ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ನಾನು ತೊಗೊಂಡು ಬರ್ತಾಯಿದ್ದೀನಿ ನೋಡಿ ಕೈಯಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಕ್ಕನ್ನ. ಹಾಗೆ ಅವ್ರನ್ನ ಕುಟುಂಬನ ಯಾವಾಗಲೂ ಸಂತೋಷವಾಗಿಟ್ಟಿರಲಿ, ಅವ್ರ ಕುಟುಂಬ ಸಮೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ ರಾಯರ ಮಗಳು ಅವರು. ಆ ರಾಯರ ಮಗಳಿಗೆ ನಾನು ಯಾವತ್ತೂ ಹಿಂದೆ ಮುಂದೆ ಅಂತೂ ಮಾತಾಡಿಲ್ಲ. ಏನೇ ಇದ್ದರೂ ಅವ್ರ ಜೊತೇಲಿ ಡೈರೆಕ್ಟಾಗಿ ಮಾತಾಡಿದ್ದೀನಿ. ದೇವರೇ ಭಗವಂತ ಅವರು ಒಂದು ಕೆಲವು ಹೆಣ್ಮಕ್ಳಿಗೆ ದಾರಿದೀಪವಾಗಿದ್ದಾರೆ. ಅವ್ರಿಗೆ ಆಯಸ್ಸು. ಎಷ್ಟೋ ಜನ ಹೆಣ್ಮಕ್ಳು ಬಾಳಲ್ಲಿ ಬೆಳಕಾಗಿದ್ದಾರೆ, ದಾರಿದೀಪವಾಗಿದ್ದಾರೆ. ಅವ್ರ ಮನೆ ಯಾವಾಗಲೂ ಹೀಗೆ ತುಂಬಿ ತುಳುಕಲಿ, ಹಾಗೆ ಸಮೃದ್ಧಿ ಆಗಲಿ. ಅವ್ರು ಮಾಡುವಂತಹ ಕೆಲಸದಲ್ಲಿ, ಎಲ್ಲ ಕೆಲಸದಲ್ಲೂ ಯಶಸ್ವಿಯಾಗಲಿ. ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡು ತಂದೆ ಸತ್ಯನಾರಾಯಣ ಸ್ವಾಮಿ ಅಂತ ನಾನು ಕೂಡ ಕೇಳ್ಕೊತೀನಿ. ಆ ರಾಘವೇಂದ್ರ ಸ್ವಾಮಿನೂ ಕೂಡ ಕೇಳ್ಕೊತೀನಿ. ಏಕೆಂದರೆ 1000 ಜನದಲ್ಲಿ ಒಬ್ಬರು ಅಂತ ಹೇಳ್ಬೋದು. ಇಷ್ಟು ಪ್ರೀತಿ ಕೊಟ್ಟು ನಮ್ಮನ್ನು ಪ್ರೀತಿಯಿಂದ ಗೌರವಿಸೋದು, ಪ್ರೀತಿಸೋದು. ನಿಜವಾಗ್ಲೂ ಯಾವ ತಾಯಿ ಹೆತ್ತ ಮಗಳು ಅಂತ ಅಂದ್ಕೊಂಡಿದ್ದೆ, ಆ ತಾಯಿ ದರ್ಶನನೂ ಕೂಡ ಮಾಡಿದೆ. ಆ ತಾಯಿಗೂ ಕೂಡ ಮನಸ್ಸು ಇದೇ ರೀತಿಯೇ ಇರೋದು. ನಿಜವಾಗ್ಲೂ ಅವರು ಕೂಡ ನಮ್ಮನ್ನು ಅವರ ಸ್ವಂತ ಮಕ್ಕಳಾಗಿ ನೋಡಿಕೊಂಡ್ರು. ಇರೋ ಅಷ್ಟು ಟೈಮು
ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಯಾವುದೋ ನಾನು ದೂರದ ಊರಿಂದ ಹೋಗಿರೋದು, ಯಾರೋ ಏನೋ ಯಾವ ಜಾತಿ ಕುಲ ಏನು ನೋಡ್ದಲೇ ಆ ತಾಯಿ ನಮ್ಮನ್ನು ಒಬ್ಬ ಮಗಳಾಗಿ ಸ್ವೀಕರಿಸಿ ನನ್ನನ್ನು ಮಗಳಾಗಿ ಕೂಡ ನೋಡಿದ್ರು. ನನಗೆ ಅದು ಹೇಳ್ಕೊಳಕ್ಕಾಗದೇ ಇರೋಷ್ಟು ತುಂಬ ಖುಷಿ ಆಯಿತು. ಎಲ್ರಿಗೂ ಬರಲ್ಲ ಈ ಥರ ಮನಸ್ಸು, ಎಲ್ರಿಗೂ ಬರೋದಿಲ್ಲ. ಇವ್ರ ಮನೇಲಿ ಅದೆಲ್ಲ ಏನೂ ಇಲ್ದಲೆ, ಅಹಂಕಾರ ಇಲ್ದಲೆ, ಅಹಂಭಾವ ಇಲ್ದಲೇ, ದೊಡ್ಡಸ್ತಿಕೆ ಇಲ್ದಲೆ ಸರಿಸಮಾನವಾಗಿ ನಮ್ಮನ್ನು ಪ್ರೀತಿಸಿ ಗೌರವಿಸಿ ನಮ್ಮನ್ನು ಇರೋ ಅಷ್ಟು ಟೈಮು ಚೆನ್ನಾಗಿ ನೋಡಿಕೊಂಡ್ರು. ಹಾಗೆ ಅವರು ಯಾವಾಗ ಫೋನ್ ಮಾಡಿದ್ರು ಕೂಡ ಅಷ್ಟೇ, ಸನ್ನಿಧಿ ಅಕ್ಕ ಏನಾಯಿತು ಆಶಾ, ಹೇಗೆ, ಯಾಕೆ ಹೀಗೆ ಅಂತ ಎಲ್ಲ ಕೇಳಿ ನಮ್ಮನ್ನು ತುಂಬ ಚೆನ್ನಾಗಿ ವಿಚಾರಿಸ್ಕೋತಾರೆ. ಹಾಗೆ ಕೆಲವು ಟೈಮು ನಾನು ಅವ್ರ ಜೊತೇಲಿ ಕೂತ್ಕೊಂಡಿದ್ದೆ. ನಿಜವಾಗ್ಲೂ ಅವರಲ್ಲಿ ಇರೋವಂಥ ಒಂದು ಚೂರು ಕೂಡ ಅಹಂಕಾರ ಇಲ್ಲ, ಅಹಂಭಾವ ಇಲ್ಲ, ಏನೂ ಇಲ್ಲ. ಎಷ್ಟು ತುಂಬ ಖುಷಿ ಆಯಿತು ಗೊತ್ತಾ ನಾನು ಅವ್ರ ಜೊತೇಲಿ ಕೂತಿರೋ ಅಷ್ಟು ಟೈಮು. ನೋಡಿ, ಪಕ್ಕದಲ್ಲೇ ಕೂರಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು. ನನಗೆ ತುಂಬಾ ಖುಷಿ ಆಯಿತು. ಅಕ್ಕ, ನಿಮಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಕ್ಕ. ಇನ್ನೇನು ನಾನು ದೇವರಲ್ಲಿ ಕೇಳ್ಕೊಳ್ಳಲ್ಲ. ನಿಮ್ಮಂಥವ್ರು ಇದ್ದರೆ ನಮ್ಮಂಥವ್ರು 4 ಜನ ಹೆಣ್ಮಕ್ಳಿಗೆ ದಾರಿದೀಪವಾಗಿರ್ತೀರ. ಎಷ್ಟೋ ಜನ ನಾನಲ್ಲದೆ ಬೇರೆಯವ್ರ ಕಷ್ಟಕ್ಕೂ ಸ್ಪಂದಿಸಿದ್ದೀರ ನೀವು. ನಾನು 4 ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನು. 4 ವರ್ಷದಿಂದ ಕೂಡ ನೀವು ಎಷ್ಟೋ ಜನ ಹೆಣ್ಮಕ್ಳು ಬಾಳಲ್ಲಿ ಬೆಳಕಾಗಿದ್ದೀರ, ಅವ್ರ ಮನೆ ನಂದಾದೀಪವಾಗಿದ್ದೀರ. ಹಾಗೆ ಅವರು ಜೀವನದಲ್ಲಿ ಎಷ್ಟೋ ಜನ ಮುಂದೆ ಬಂದಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನಿಮ್ಮ ಜೊತೇಲಿ. ನೀವು ಸಿಕ್ಕಿದ ಮೇಲೆ ನಮ್ಮ ಮನೆ ಬೆಳಕಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಇನ್ನೂ 4-6 ಜನ ಹೆಣ್ಮಕ್ಳಿಗೆ ನಿಮ್ಮ ಕೈಯಿಂದ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಅಕ್ಕ.